ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಳೆ ಸಾರು ಮಾಡೋದಕ್ಕೆ ಈಗ ಕುಕ್ಕರ್ಗೆ 2 ಕಪ್ಪಷ್ಟು ನೀರು, 1 ಕಪ್ಪಷ್ಟು ಬೇಳೆ, ಅನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದರ ನಂತರ ಒಂದು ಈರುಳ್ಳಿ, ಒಂದು ಟೊಮೊಟೊ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಸೇರಿಸ್ಕೊಳ್ಳೋಣ. ನಾನೊಂದು 5-6 ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ 4-5 ಬೆಳ್ಳುಳ್ಳಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಇಡಿಯಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ಇಲ್ಲ 3 ವಿಜಲ್ನ ಮಾಡಿಸೋಣ. ನೆಕ್ಸ್ಟ್ ನಾವು ಒಗ್ಗರಣೆಗೆ ಏನೇನು ಬೇಕು ನೋಡೋಣ ಬನ್ನಿ. ಒಂದು ಪಾತ್ರೆಗೆ 1 ಸ್ಪೂನಷ್ಟು ತುಪ್ಪ, ಹಾಗೆ 1/4 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 4-5 ಬೆಳ್ಳುಳ್ಳಿ ಹೆಸಲು, ಸ್ವಲ್ಪ ಕರಿಬೇವು, ಇಷ್ಟನ್ನು ಬಾಡಿಸ್ಕೊಂಡು ಇಟ್ಕೊಳ್ಳೋಣ ಒಂದು ಸೈಡಿಗೆ. ಕುಕ್ಕರ್ನ ಓಪನ್ ಮಾಡೋಣ ಬನ್ನಿ. ಬೇಳೆ ಎಲ್ಲ ಬೆಂದೋಗಿದೆ. ಒಗ್ಗರಣೆ ಮಾಡ್ಕೊಂಡಿರೋ ಪಾತ್ರೆಗೆ ನೀರೆಲ್ಲ ಸೋಸ್ಕೊಳ್ಳೋಣ ಬನ್ನಿ. ಸೋಸ್ಕೊಂಡಿದ್ದೀನಿ ನಾನು, ನೋಡ್ಬೋದು ನೀವು, ಬೇಳೆ ಎಲ್ಲ ಬೆಂದೋಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋ ತನಕ ಬಿಡೋಣ. ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗಿದೆ. ಈಗ ನೋಡ್ಬೋದು ನೀವು, ಜಾಸ್ತಿ ನುಣ್ಣಗೆ ಮಾಡ್ಕೊಬಾರ್ದು, ತರಿಯಾಗಿ ಇರಬೇಕು. ನೀರು ಸೋಸ್ಕೊಂಡಿರೋ ಪಾತ್ರೆಗೆ ನಾನಿವಾಗ ಗ್ರೈಂಡ್ ಮಾಡ್ಕೊಂಡಿರೋದು ಬೇಳೆನ ಹಾಕ್ತಾಯಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ನಾವು. ನೋಡ್ಬೋದು ನೀವು, ನಾನೊಂದು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಬೇಳೆ ಸಾಂಬಾರು ಹೇಗೆ ಮಾಡುವುದಂತ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟನ್ನು ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೆ ಸಹನಾ ಅರುಣ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.